Now it's open. Yay! Yay! Oh, you. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಂದು ಪಾರ್ಕಲ್ಲಿದ್ದೀವಿ. ಸೊ ಇದು ತುಂಬ ಬ್ಯೂಟಿಫುಲ್ ಆಗಿದೆ ಪಾರ್ಕ್, ನಾನು ನಿಮಗೆ ತೋರಿಸ್ತೀನಿ. ಸೊ ಆಮೇಲೆ ಚರಿಯ ಸ್ವಲ್ಪ ತುಂಟಾಟಗಳನ್ನು ನೋಡ್ತೀರಾ ಇಲ್ಲಿ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ನನ್ನ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಏನು ಅನಿಸುತ್ತೆ ಅಥವಾ ನಿಮ್ಗೆ ಏನಾದರೂ ತಿಳ್ಕೊಬೇಕಾಗಿರುತ್ತಲ್ಲ, ಆ ಥರ ಪ್ರಶ್ನೆಗಳನ್ನ ಕೇಳ್ಬೋದು. ಸೊ ನಾನು ನಿಮಗೆ ಆ ಪ್ರಶ್ನೆಗಳಿಗೆ ಉತ್ತರನ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ. ಸೊ ಕಮೆಂಟ್ ಸೆಕ್ಷನಲ್ಲೂ ಕೇಳ್ಬೋದು, ಮತ್ತು ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೆಳಗಡೆ ಬರುತ್ತೆ ನೋಡಿ. ಸೊ ಅಲ್ಲಿ ಹೋಗಿಬಿಟ್ಟು ನನಗೆ ಡೈರೆಕ್ಟ್ ಮೆಸೇಜು ಕೂಡ ಕಳಿಸ್ಬೋದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ಜೊತೆ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಸೊ ತುಂಬ ಎಕ್ಸೈಟಿಂಗ್ ಆಗಿದೆ ಅಲ್ಲ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಬೆಳಗಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಹಿಂದಿನ ದಿನವೇ ನಾವು ನಾಳೆ ನಾವು ಈ ಥರ ಪಾರ್ಕಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಬೆಳಗಿನ ತಿಂಡಿಗೆ ನಾನು ಆಲೂ ಪರೋಟ ಮಾಡ್ತಾ ಇದ್ದೀನಿ. ಸಂಡೇ ಸ್ಪೆಷಲ್ ಆಗಿ ಡೈಲಿ ಓಟ್ಸು, ಫ್ಲೇಕ್ಸು, ಚಿರೋಸ್ ಆ ಥರದ್ದೆಲ್ಲ ಜ್ಯೂಸು, ಮಿಲ್ಕ್ ಶೇಕ್ ಕುಡಿತಾ ಇರ್ತೀವಲ್ಲ. ಸೊ ಇವತ್ತು ಸಂಡೇ ಸ್ಪೆಷಲ್ ಆಗಿರಲಿ ಅಂತ ಆಲೂ ಪರೋಟ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ನಾವು ಅಲ್ಲಿ ಪಾರ್ಕಿಗೆ ರೀಚ್ ಆದ್ವಿ. ಸೊ ಅಲ್ಲಿ ಅವಳಿಗೆ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ. ಸ್ವಲ್ಪ ಬಿಸಿಲಿತ್ತು ಇವತ್ತು, ಹಾಗಾಗಿ ಸ್ವಲ್ಪ ಬೇಬಿ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ ಅವಳಿಗೆ. ಈ ಪಾರ್ಕ್ ಹೆಸರು ಬಂದ್ಬಿಟ್ಟು ಓಯಸ್ಟರ್ ಕ್ರಿಕ್ ಪಾರ್ಕ್ ಅಂತ. ಫಸ್ಟ್ ಎಂಟ್ರಿ ಇದೇ ಥರ ಇದೆ. ಸೊ ಬ್ರಿಡ್ಜ್ ಇದೆ ನೋಡಿ. ದಾಟಿದ ತಕ್ಷಣ ಈ ವ್ಯೂ ಸಿಗತ್ತೆ. ಸೊ ಈ ವ್ಯೂ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಫೌಂಟೈನು ಮತ್ತು ಆ ಮರಗಳದ್ದು ಕಲರ್ಸ್ ನೋಡಿ, ವಿಂಟರ್ಗೆ ಈ ಥರ ಚೇಂಜ್ ಆಗಿದೆ. ಸೊ ಚರಿ ತುಂಬ ಎಕ್ಸೈಟೆಡ್ ಆಗಿದ್ದಾಳೆ. ಇಲ್ಲಿ ಬರ್ಡೇ ಫೋಟೋಶೂಟ್ ನಡೀತಾ ಇರುತ್ತೆ, ಆ್ಯನಿವರ್ಸರಿ ಫೋಟೋಶೂಟ್ ನಡೀತಾ ಇರುತ್ತೆ, ಆ್ಯಂಡ್ ಮ್ಯಾರೇಜ್ ಫೋಟೋಶೂಟ್ ನಡೀತಾ ಇರುತ್ತೆ, ಮೆಟರ್ನಿಟಿ ಫೋಟೋಶೂಟ್ ನಡೀತಾ ಇರುತ್ತೆ. ಯಾವಾಗ ಬಂದ್ರೂ ಫೋಟೋಶೂಟ್ ಅಂತೂ ನಡೀತಾನೆ ಇರುತ್ತೆ. ಸೊ ನನಗಂತೂ ಈ ಪ್ಲೇಸ್ ತುಂಬ ಅಂದರೆ ತುಂಬಾ ಇಷ್ಟ. ಆ ಫಾಲ್ಸು, ಆ ನೀರಿನ ಶಬ್ದ ತುಂಬಾ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಕೂರೋಕ್ಕೆ. ಚರಿ ಅಂತೂ ಫುಲ್ ಎಂಜಾಯ್ ಮಾಡಿದ್ಲು. ಸೊ ಅವಳಿಗೆ ದೊಡ್ಡ ಪ್ಲೇ ಗ್ರೌಂಡ್ ಸಿಕ್ಬಿಡ್ತು. ಫುಲ್ ಆಟ ಅಂದರೆ ಆಟ, ಕೈಗೆ ಸಿಗ್ತಿರಲಿಲ್ಲ, ಸುಮ್ಮನೆ ಓಡೋಗ್ತಾ ಇದ್ಲು.
ಅಲ್ಲಿ ನೋಡಿ ಟ್ರೇಲ್ ಕಾಣಿಸ್ತಾ ಇದೆ, ಅಲ್ಲಿ ಸ್ಕೇಟ್ ಮಾಡ್ತಾರೆ, ಡಾಗ್ಗಳಿಗೆ ವಾಕ್ ಮಾಡಿಸ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ. ಸೊ ಬೆಳಗ್ಗೆ ಹೊತ್ತು ಈ ಥರ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಆ್ಯಂಡ್ ಇಲ್ಲೆಲ್ಲ ಪಿಕ್ನಿಕ್ ಥರ ಲೈಕ್ ಊಟ ಎಲ್ಲ ಕಟ್ಕೊಂಡು ಬಂದು ಊಟ ಮಾಡ್ತಾ ಇರ್ತಾರೆ, ಎಲ್ಲ ಬೆಂಚಸ್ ಎಲ್ಲ ಇರುತ್ತೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಸೊ ವೀಕೆಂಡ್ಗಳಲ್ಲಿ ಈ ಥರ ಎಲ್ಲ ಫ್ಯಾಮಿಲಿ ಜೊತೆ ಸೇರಿಕೊಂಡು ಈ ಥರ ಒಂದು ಪ್ಲೇಸಿಗೆ ಬಂದು ಊಟ ಮಾಡೋದು, ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಚೆನ್ನಾಗಿ ಅನಿಸುತ್ತೆ. Yes, party. Sari, dance. Sari, dance. Ay, amma. Sari, dance. ಆ್ಯಂಡ್ ಈ ಜಾಗದಲ್ಲಿ ತುಂಬ ಮೊಸಳೆಗಳು ಜಾಸ್ತಿ ಇದೆ ಅಂತೆ. ಸೊ ನಾನು ಹಾಗೆ ನೋಡಿದೆ, ಜಸ್ಟ್ ಎಲ್ಲಾದರೂ ಒಂದು ಆಮೆ ಆದರೂ ಕಾಣಿಸುತ್ತೆ ಅಂತ. ಸೊ ಪುಟಾಣಿ ಆಮೆಗಳು ಕಾಣಿಸಿತ್ತು, ಬಟ್ ಮೊಸಳೆ ಅಂತೂ ಕಾಣಿಸ್ಲಿಲ್ಲ ನನಗೆ. ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ನಾವು ಟಾರ್ಗೆಟ್ಗೆ ಬಂದ್ವಿ. ಸೊ ಸ್ವಲ್ಪ ಶಾಪಿಂಗ್ ಇತ್ತು ನಮ್ಮದು, ಅದಕ್ಕೋಸ್ಕರ. ಶಾಪಿಂಗ್ ಬಂದ ತಕ್ಷಣ ಬ್ಯಾಗ್ಗಳು ಕಾಣಿಸ್ತಂದ್ರೆ ಮುಗೀತು, ಅಲ್ಲಿ ಹೋಗಬೇಕು ಅನಿಸ್ತಾ ಇರುತ್ತೆ. ಸೊ ಐ ಆಮ್ ವೆರಿ ಅಬ್ಸೆಸ್ಡ್ ವಿತ್ ಬ್ಯಾಗ್ಸ್. ಸೊ ಹಾಗೆ ನೋಡ್ತಾ ಇದ್ದೀನಿ, ಬಟ್ ತೊಗೊಳ್ಲಿಲ್ಲ ನಾನು. ನಾನಿಲ್ಲಿ ಕೆಲವು ಶೂಸಸ್ಗಳನ್ನ ನೋಡ್ತಾ ಇದ್ದೀನಿ. ಇದು ನೋಡಿ ಜ್ಯುವೆಲರಿ ಸೆಕ್ಷನ್ನು, ಎಷ್ಟು ಚೆನ್ನಾಗಿರೋ ಇಯರಿಂಗ್ಸು, ಎಷ್ಟು ಚೆನ್ನಾಗಿರೋದು ಬ್ರಾಸ್ಲೆಟ್ಸು, ಯಾವ ಥರ ಬೇಕಾ ಆ ಥರ ಸಿಗುತ್ತೆ. ನನಗಂತೂ ತುಂಬಾ ಇಷ್ಟ. ಮಧ್ಯಾಹ್ನ ತುಂಬಾ ಲೇಟ್ ಆಗಿತ್ತು ಅಲ್ಲಿಂದ ಬರೋಷ್ಟರಲ್ಲಿ. ಸೊ ಹಾಗೆಯೇ ನಾವು ಐಹಾಪ್ಗೆ ಹೋಗ್ಬಿಟ್ಟು ಅಲ್ಲಿ ಲಂಚ್ನ ಪಿಕಪ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಚೆರಿ ದೀಪಾವಳಿ ಗಿಫ್ಟ್ನ ಓಪನ್ ಮಾಡ್ತಾ ಇದ್ದಾಳೆ. ನನ್ನ ಫ್ರೆಂಡ್ಸ್ ಅವಳಿಗೆ ಗಿಫ್ಟ್ ಕೊಟ್ಟಿದ್ರು. ಇದ್ರೊಳಗೆ ಏನಿದೆ? ಕಲರ್ ಪೆನ್ಸಿಲ್ಸ್.
ಬಾಯ್ಲಿ ನಿನ್ಗೆ ನಿನ್ನ ಹೆಸರು ಬರೆಯೋಣ ಬಾಕಂದ ಚೆರಿ ಅಂತ ಬರೆಯೋಣ ಬಾಯ್ಲಿ ಚೆರಿ ಮುದ್ದು ಇಲ್ಲೋಡ ಚೆರಿ 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 ರೈಟ್ ಹಿಯರ್ ಚೆರಿ ಚೆರಿ ಸಮನ್ವಿತ ಅಂತ ಬರೆಯೋಣ ಸಮನ್ವಿತ ಸಮನ್ವಿತ ವಾವ್ ಚೆರಿ ಆ ಈ ಉ ಬರಿ ಇವಾಗ ಬರಿ ಬರಿ ಬರೀಪ್ಪ ಏನು ಅದು ಚರಿ ಓಕೆ ರಬ್ ಮಾಡೋಣ ಇದು ಬೇರೆ ಬರೀತೀಯಾ ಓಕೆ ಗುಡ್ ಇಲ್ಲಿ ಬರೆಯೋಣ ಸರಿ ಬರೆಯೋಣ ಇಲ್ಲಿ ಓ ಇಲ್ಲಿ ಪೇಪರ್ಸ್ ಎಲ್ಲ ಇದಾವೆ ಓಕೆ ಓಕೆ ಬರಿ ಬಾ ಇಲ್ಲಿ ಬಾಕಂದ ಇಲ್ಲೂ ಬರಿಬೋದು ಚಾಕ್ ಪೆನ್ಸಿಲ್ಸ್ ಇದೆ ನೋಡಿ ವಾವ್ ಕಲರ್ ಪೆನ್ಸಿಲ್ಸ್ ಚಾಕ್ ಪೆನ್ಸಿಲ್ ಇಲ್ಲೋಡು ಚರಿ ಇಲ್ಲೂ ಬರಿಬೋದು ಬಾರೋ ಕೊಡ್ತೀನಿ ಬಾಯಿ ಅದರಲ್ಲೇ ಬರೆಯಲ್ಲಮ್ಮ ಅದು ಇದ್ರಲ್ಲಿ ಬರಿಬೇಕು ಇದ್ರಲ್ಲಿ ಬರಿ ಟೇಕ್ ದಿಸ್ ಓಕೆ ಗುಡ್ ಜಾಬ್ ಅಮ್ಮ ಬರೆಯೋಣ ಇಟ್ಕೋ ಪೆನ್ಸಿಲ್ ಇಟ್ಕೋ ಅಮ್ಮ ಏನದ ಅಮ್ಮ ಇಲ್ಲಿ ಬರಿ ನೀನ್ ಬರಿ ಅಮ್ಮ ಬರಿ ಓಕೆ ಓಕೆ ನೀ ಬರಿ ಗಿಫ್ಟ್ ಓಪನ್ ಮಾಡೋಣ ಏನಿದೆ ಏನಿದೆ ಚರಿ ಏನು ಇದು ವಾವ್ ಚರಿ ಕುಕ್ಕರ್ ಗ್ಯಾಸ್ ಮೇಲೆ ಇಡಪ್ಪ ಸರಿ ಇನ್ನೊಂದಿದು ಫ್ರೈ ಪ್ಯಾನ್ ಇಡು ಆಯ್ತಾ ಓ ವಾವ್ ಚರಿ ಓಕೆ ಬ್ರಾಕೊಲಿ ಹಾಕು ಫ್ರೈ ಮಾಡೋಣ ಬ್ರಾಕೊಲಿ ಸರಿ ತಗೋ ಕುಕ್ ಮಶ್ರೂಮ್ ನೋಡಿಲಿ ಚರಿ ಮಶ್ರೂಮ್ ಹೆಚ್ಚಣ ವಾವ್ ಮಶ್ರೂಮ್ ಕಟ್ ಆಯ್ತು ಈ ಗಿಫ್ಟ್ ಕೊಟ್ಟಿದ್ದು ಉಷಾ ಅಂತ ಆ್ಯಂಡ್ ಬೋರ್ಡ್ ಗಿಫ್ಟ್ ಕೊಟ್ಟಿದ್ದು ನಿಖಿತಾ ಧಾರುಕೇಶ್ ಅವರು ಸೊ ಅವರಿಬ್ರಿಗೂ ತುಂಬ ಥ್ಯಾಂಕ್ಸ್ ಸೊ ಚೆರಿ ಅಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾಳೆ ಇಲ್ಲಿ ನೋಡಿ ಟೇಬಲ್ ಮೇಲೆ ಅವ್ರ ಪಪ್ಪ ಚಿಪ್ಸ್ ತಿಂದ್ಬಿಟ್ಟು ಇಟ್ಟಿದ್ದಾರೆ ಸೊ ಇವಳು ಚಿಪ್ಸ್ನ ಪ್ಯಾಕೆಟ್ ನೋಡಿಬಿಟ್ಟು ಅಲ್ಲಿ ಹೋಗಿ ಚೇರ್ ಮೇಲೆ ಹತ್ತಿ ಅದು ಚೇರ್ ಮೇಲೆ ಕೂತ್ಕೊಂಡು ಸೊ ತಿಂತಾ ಇದ್ದಾಳೆ ಇವಾಗ ನೋಡಿ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ಲು ಬಟ್ ನೋಡ್ಬಿಟ್ಲಲ್ಲ ಮಮ್ಮಿ ನೋಡ್ಬಿಟ್ಲಲ್ಲ ದಟ್ಸ್ ಓಕೆ ವಾಟ್ ಎವರ್ ನೀನು ನೋಡಿದರೆ ಏನು ಬಿಟ್ರೇನು ನಾನು ಪಾಡಿಗೆ ನಾನು ತಿಂತೀನಿ ಅಂತ ತಿಂತಾ ಇದ್ದಾಳೆ ಅವಳಿಗೆ ಚಿಪ್ಸ್ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಪ್ರಿಂಗಲ್ಸ್ ಅಂದರೆ ಸಖತ್ ಇಷ್ಟ ಅವಳಿಗೆ ಇಲ್ಲಿ ಹಾ ಮಾಡ್ದೆ ಅಲ್ಲ ನೀನು ಹಾ ಮಾಡ್ದೆ ಅಯ್ಯೋ ನಂಗೆ ಮಮ್ಮಿಗೆ ಆಗಿದೆ ಬೇಗ
ಕಿಶಿ ಕೊಡು ಬೇಗ. ಆಯ್ತು ನಂಗೆ. ಸುಮ್ಮನೆ ಬಡಿಸ್ಕೊಂಡು ಸೈಕಲಿಗೆ ಹೌಚ್ ಅಂತೀಯ. ನಂಗೆ ಮಮ್ಮಿಗೆ ಬೇಗ ಕಿಶಿ ಕೊಡು. ಕಿಶಿ ಕೊಡು ಬೇಗ ಮಮ್ಮಿಗೆ. ಮಮ್ಮಿಗೆ ಹಾಗಿದ್ದೆ. ಕಿಶಿ ಕಿಶಿ ಮಮ್ಮಿ ಮಮ್ಮಿ ಕಿಶಿ ಮಮ್ಮಿ ಕಿಶಿ. ಥ್ಯಾಂಕ್ ಯು. ನೈಟ್ ನಾವು ಪಿಜ್ಜಾ ತರಿಸಿದ್ವಿ. ಸೊ ಪಿಜ್ಜಾ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ 2 ಥರ ಪಿಜ್ಜಾ, ಇದು ಚೀಸ್ ಪಿಜ್ಜಾ ಮತ್ತು ನಾರ್ಮಲ್ ಪಿಜ್ಜಾ. ನೋಡಿದ್ರಲ್ಲ, ಈ ಪಾರ್ಕ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತು ಚರಿ ತುಂಟಾಟಗಳೆಲ್ಲ ನೋಡಿದ್ರಲ್ಲ ಎಷ್ಟು ತರಲೆ ಮಾಡ್ತಾಳೆ ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.